ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತಮಾನಸ ಲಂಕಾಕಾಂಡ ಇದರಿಂದ ಛಂದಸ್ಸುಗಳು, ಚೌಪಾಯಿಗಳು ಮತ್ತು ದೋಹೆಯನ್ನು ತಿಳ್ಕೊಳ್ಳೋಣ. ಮಂದೋದರಿ ಆದಿ ಸಬದೇಯಿ ತಿಲಾಂಜಲಿತಾಹಿ ಭವನ ಗಯಿ ರಘುಪತಿ ಗುನುಗನ ಬರನತ್ ಮನ ಮಾಹಿ ಆಯಿ ವಿಭೀಷಣ ಪುನಿ ಸಿರು ನಾಯೋ ಕೃಪಾ ಸಿಂಧು ತಬ್ ಅನುಜ ಬೋಲಾಯೋ तुम्ह कपीस अंगद नल नीला जामवंत मारुति नयसीला सब मिली जाहु विभीषण साथा सारे हो तिलक कहेऊ रघुनाथा पिता बचन मई नगर न आवऊ आपु सरिस कपि अनुज पठावऊ तुरत चले कपि सुनी प्रभु बचना कीन्ही जाई तिलक की रचना सादर सिंहासन बैठारी तिलक सारी अस्तुति अनुसारी जोरी पानी सबही सिर नाये सहित विभीषण प्रभु पही आये तब रघुबीर बोली कपि लीन्हे कहीं प्रिय बचन सुखी सब कीन्हे किए सुखी कहीं बानी सुधा समबल तुम्हारे रिपु हयो पायो विभीषण राजति हूँ पुर जस तुम्हारो नित नयो मोहि सहित सभ कीरति तुम्हारी परम प्रीति जो गाई है ಸಂಸಾರ ಸಿಂಧು ಅಪಾರ ಪಾರ ಪ್ರಯಾಸ ಬಿನು ನರ ಪಾಯಿ ಹೇ. ಇವು ಚೌಪಾಯಿಗಳು, ಛಂದಸ್ಸುಗಳು ಮತ್ತು ದೋಹೆ. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ತುಳಸಿದಾಸರು ಹೇಳ್ತಾರೆ, ವಿಭೀಷಣ ಶ್ರೀರಾಮನ ಹತ್ರ ಬಂದಾಗ ಅವನು ಹೇಳ್ತಾನೆ, ಈಗ ಶೋಕವನ್ನೆಲ್ಲ ಬಿಟ್ಟು ರಾವಣನ ಅಂತ್ಯಕ್ರಿಯೆಯನ್ನ ನೆರವೇರಿಸು ನೀನು ಅಂತಂದಾಗ ಪ್ರಭುವಿನ ಆಜ್ಞೆಯನ್ನ ಶಿರಸಾವಹಿಸಿ ಆ ದೇಶಕಾಲ ಪರಿಸ್ಥಿತಿಯನ್ನ ಗಮನಿಸಿ ವಿಭೀಷಣ ವಿಧಿಪೂರ್ವಕವಾಗಿ ರಾವಣನ ಉತ್ತರ ಕ್ರಿಯಾದಿಗಳನ್ನೆಲ್ಲ ಮಾಡಿ ಮುಗಿಸ್ತಾನೆ. ಮಂಡೋದರಿಯ ಮೊದಲಾದ ಎಲ್ಲ ರಾಣಿಯರು ಕೂಡ ರಾವಣನಿಗೆ ತಿಲಾಂಜಲಿಯನ್ನ ಇಡ್ತಾರೆ. ಮನಸ್ಸಲ್ಲಿ ಶ್ರೀರಾಮನ ದಿವ್ಯ ಗುಣಗಳನ್ನು ವರ್ಣನೆ ಮಾಡ್ತಾ ರಾಜಭವನಕ್ಕೆ ಅವರು ವಾಪಸ್ ಹೋಗ್ತಾರೆ. ಉತ್ತರಾದಿ ಕ್ರಿಯೆಗಳೆಲ್ಲ ಮುಗಿದ ಮೇಲೆ ವಿಭೀಷಣ ಶ್ರೀರಾಮನ ಹತ್ರ ಬಂದು ಅವನ ಪಾದಾಭಿವಂದನೆ ಮಾಡ್ತಾನೆ, ಅಂದರೆ ಕಾಲಿಗೆ ನಮಸ್ಕಾರ ಮಾಡ್ಕೊಳ್ತಾನೆ. ಆಗ ಕೃಪಾ ಸಿಂಧುವಾದಂತಹ ಶ್ರೀರಾಮ ಲಕ್ಷ್ಮಣನನ್ನ ಕರೆದು ಹೇಳ್ತಾನೆ, ಏನು ಹೇಳ್ತಾನೆ ಅಂದರೆ, ನೀನು ವಾನರ ರಾಜನಾದಂತಹ ಸುಗ್ರೀವ, ಅಂಗದ, ನಳ, ನೀಲ, ಜಾಂಬವಂತರು, ಹನುಮಂತ ಎಲ್ಲರನ್ನೂ ನೀತಿ ನಿಪುಣರಾದಂತಹ ನೀವೆಲ್ಲರೂ ಹೋಗಿ, ಅಂದರೆ ನೀವೆಲ್ಲರೂ ಕೂಡ ವಿಭೀಷಣನ ಜೊತೆ ಹೋಗಿ ಅವನಿಗೆ ರಾಜ್ಯಾಭಿಷೇಕವನ್ನ ಮಾಡಿ ಅಂತಂದ್ಬಿಟ್ಟು ಹೇಳ್ತಾನೆ. ಅಂದರೆ ಇಲ್ಲಿ ಎಲ್ಲರೂ ಹೋಗ್ಬಿಟ್ಟು ವಿಭೀಷಣನಿಗೆ ಈಗ ರಾಜ್ಯಾಭಿಷೇಕ, ಯಾಕಂದರೆ ಲಂಕೆಯ ರಾಜ ಸತ್ತು ಹೋಗಿದ್ದಾನಲ್ವಾ, ಸೊ ಈಗ ಅಲ್ಲಿಗೆ ಒಬ್ಬ ರಾಜ ಬೇಕು, ಅದಕ್ಕೋಸ್ಕರ ನೀವೆಲ್ಲ ಹೋಗಿ ಮಾಡಿ ಅಂತ ಹೇಳ್ತಾರೆ. ಆಮೇಲೆ ವಿಭೀಷಣನಿಗೆ ಹೇಳ್ತಾನೆ ರಾಮ, ಸಖನೆ, ಅಂದರೆ ಅವನನ್ನು ಒಬ್ಬ ಸ್ನೇಹಿತನ ಥರ ಮಾತಾಡಿಸ್ತಾ ಇದ್ದಾನೆ. ತಂದೆಯ ಆಜ್ಞೆಯ ಹಾಗೆ ನಾನು ನಗರ ಪ್ರವೇಶ ಮಾಡೋ ಹಾಗಿಲ್ಲ, ಆದರೆ ನನಗೆ ಸಮಾನರಾದಂತಹ ವಾನರರನ್ನ ಮತ್ತು ನನ್ನ ತಮ್ಮ ಲಕ್ಷ್ಮಣನನ್ನ ನಾನು ಕಳಿಸ್ತಾ ಇದ್ದೀನಿ, ನೀನು ಸಿಂಹಾಸನಾರೋಹಣವನ್ನ ಮಾಡು, ಯಾಕೆಂದರೆ ನಾನು ನಗರದ ಒಳಗೆ ಪ್ರವೇಶ ಮಾಡೋ ಹಾಗಿಲ್ಲ. ನನಗೆ 14 ವರ್ಷ ವನವಾಸವನ್ನು ಕೊಟ್ಟಿದ್ದಾರಲ್ಲ, ಸೊ ನಾನು ಕಾಡಲ್ಲೇ ವಾಸ ಮಾಡಬೇಕು, ಅದಕ್ಕೋಸ್ಕರ ಇವ್ರ ಜೊತೆ ಹೋಗಿ ನೀನು ಸಿಂಹಾಸನವನ್ನು ಏರು ಅಂತ ಹೇಳ್ತಾನೆ. ಪ್ರಭು ವಚನವನ್ನ ಕೇಳಿ ವಾನರರು ಕೂಡಲೇ ಹೊರಡ್ತಾರೆ. ಪಟ್ಟಾಭಿಷೇಕದ ಎಲ್ಲ ಏರ್ಪಾಡುಗಳನ್ನೆಲ್ಲ ಮಾಡ್ತಾರೆ. ಮತ್ತೆ ಗೌರವ ಆದರಗಳಿಂದ ವಿಭೀಷಣನನ್ನ ಸಿಂಹಾಸನದ ಮೇಲೆ ಕೂರಿಸಿ ಅವನಿಗೆ ರಾಜ್ಯಾಭಿಷೇಕವನ್ನು ಕೂಡ ನೆರವೇರಿಸ್ತಾರೆ. ಮತ್ತೆ ಸಂದರ್ಭೋಚಿತವಾಗಿ ಆ ಸಂದರ್ಭಕ್ಕೆ ಹೇಗೆ ಅವನಿಗೆ ಹೊಗಳಬೇಕು, ಅವನಿಗೆ ಶುಭಾಶಯಗಳನ್ನು ಹೇಳೋದು ಅದೆಲ್ಲ ಮಾಡ್ತಾರೆ. ಆಮೇಲೆ ಎಲ್ಲರೂ ಲಂಕೆಯ ಹೊಸ ರಾಜನಿಗೆ ಕೈ ಜೋಡಿಸಿ ತಲೆಬಾಗಿ ಗೌರವ ಅರ್ಪಣೆಗಳನ್ನೆಲ್ಲ ಮಾಡ್ತಾರೆ. ಆಮೇಲೆ ವಿಭೀಷಣನ ಸಹಿತ ಎಲ್ಲರೂ ಕೂಡ ಪ್ರಭು ಶ್ರೀರಾಮನ ಹತ್ರಕ್ಕೆ ವಾಪಸ್ ಹೋಗ್ತಾರೆ. ಶ್ರೀ ರಘುವೀರ ಎಲ್ಲ ವಾನರರನ್ನೂ ಕೂಡ ಬರಮಾಡಿಕೊಂಡು ಪ್ರಿಯ ವಚನಗಳಿಂದ ಅವರನ್ನು ಸಂತೋಷ ಪಡಿಸ್ತಾನೆ. ಅಂದರೆ ನಾನು ಹೇಳಿರುವಂಥ ಕೆಲಸಗಳೆಲ್ಲ ಮಾಡಿರೋದಕ್ಕೆ ತುಂಬ ಸಂತೋಷ ಆಗ್ತಾನೆ. ಈಗ ಆ ವಾನರರಿಗೆ ಏನು ಹೇಳ್ತಾನೆ ಅಂತ ನೋಡೋಣ. ವೃಕ್ಷ ವಾನರ ವೀರರೇ, ಅಂದರೆ ಇಲ್ಲಿ ಕರಡಿಗಳೂ ಇದ್ದಾರೆ ಮತ್ತು ವಾನರರು ಇದ್ದಾರಲ್ವ, ಅದರಿಂದ ಇಬ್ಬರಿಗೂ ಹೇಳ್ತಾ ಇದ್ದಾನೆ, ವೃಕ್ಷ ಮತ್ತು ವಾನರ ವೀರರೇ, ನಿಮ್ಮೆಲ್ಲರ ಬಲ ಪರಾಕ್ರಮಗಳಿಂದ ರಾವಣನಂತಹ ಪ್ರಬಲ ಶತ್ರುವನ್ನು ಕೂಡ ಜಯಿಸೋದಕ್ಕೆ ಸಾಧ್ಯ ಆಯಿತು. ವಿಭೀಷಣ ರಾಜ್ಯವನ್ನು ಕೂಡ ಪಡೆದ.
ಇದರಿಂದಾಗಿ ನಿಮ್ಮ ಯಶಸ್ಸು 3 ಲೋಕಗಳಲ್ಲೂ ಕೂಡ ನಿತ್ಯ ನೂತನವಾಗಿ ನಿರಂತರವಾಗಿ ರಾರಾಜಿಸುತ್ತೆ ಅಂತ ಹೇಳ್ತಾನೆ. ಶ್ರೀರಾಮ ಆಡಿದಂತಹ ಅಮೃತಪ್ರಾಯವಾದಂತಹ ಈ ರೀತಿಯ ಮಧುರ ವಚನಗಳಿಂದ ಅವರೆಲ್ಲರೂ ಕೂಡ ತೃಪ್ತಿಯನ್ನು ಹೊಂದುತ್ತಾರೆ. ನನ್ನ ಸಮೇತ ನಿಮ್ಮ ಬಲ ಪರಾಕ್ರಮಗಳನ್ನು, ಯಶೋ ವೈಭವಗಳನ್ನು ಪ್ರೀತಿಪೂರ್ವಕವಾಗಿ ಯಾರು ಗಾನ ಮಾಡ್ತಾರೋ, ಯಾವ ಪರಿಶ್ರಮನೂ ಇಲ್ಲದೆ ಅಪಾರವಾದಂಥ ಈ ಭವಸಾಗರವನ್ನು ಅವರು ದಾಟ್ ಹೋಗ್ತಾರೆ ಅಂತನ್ಬಿಟ್ಟು ಅಲ್ಲಿ ಹೇಳ್ತಾನೆ. ಅಂದರೆ ಇಲ್ಲಿ ರಾಮ ಮತ್ತು ವಾನರರು, ವೃಕ್ಷರು ಅಂದರೆ ಕರಡಿಗಳು, ಇವರೆಲ್ಲ ಮಾಡಿರುವಂಥ ಈ ಸಾಹಸದ ಯಶೋ ವೈಭವವನ್ನು ಯಾರು ಪ್ರೀತಿಯಿಂದ ಕೇಳ್ತಾರೋ, ಹಾಡ್ತಾರೋ, ಅವರು ಈ ಭವಸಾಗರವನ್ನು ಆರಾಮಾಗಿ ದಾಟ್ಕೊಂಡು ಹೋಗ್ತಾರೆ ಅಂತನ್ಬಿಟ್ಟು ರಾಮ ಸ್ವಯಂ ಇಲ್ಲಿ ಹೇಳ್ತಾ ಇದ್ದಾನೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.